ಏನಪ್ಪ ಇದು ಹಿಂಗಾಗಿದೆ ಅಂತ ಅನ್ನಿಸ್ಬಿಡುತ್ತೆ. ಫಸ್ಟ್ ಆಫ್ ಆಲ್ ಈ ಓರಲ್ ಕ್ಯಾನ್ಸರ್ ಅಂದರೆ ಏನು? ಓರಲ್ ಕ್ಯಾನ್ಸರ್ ಅಂದರೆ ಕನ್ನಡದಲ್ಲಿ ಬಾಯಿ ಕ್ಯಾನ್ಸರು. ಸೊ ಇಟ್ ಈಸ್ ಪ್ರತಿಯೊಂದು ಸೆಲ್ ಸೈಕಲ್ ಇರುತ್ತೆ. ಓಕೆ. ಸೆಲ್ ಹೇಗೆ ಏಜ್ ಆಗುತ್ತೆ ಅದನ್ನು ರಿಪ್ಲೇಸ್ ಮಾಡುತ್ತೆ ಇನ್ನೂ ನ್ಯೂ ಸೆಲ್. ಸೊ ಕ್ಯಾನ್ಸರ್ ಆದಾಗ ಈ ಒಂದು ಪ್ರಾಸೆಸ್, ಈ ಸೈಕಲ್ ಏನಿದೆ ಅದು ಗೋಸ್ ರೋಗ್ ಅಂದರೆ ನಾರ್ಮಲ್ ಸೆಲ್ನ ಅದು ರಿಪ್ಲೇಸ್ ಮಾಡಲ್ಲ. ಇಟ್ ರಿಪ್ಲೇಸಸ್ ವಿತ್ ಅ ಡಿಫೆಕ್ಟಿವ್ ಸೆಲ್. ದ್ಯಾಟ್ ಡಿಫೆಕ್ಟಿವ್ ಸೆಲ್ ಹ್ಯಾಸ್ ನೋ ಫಂಕ್ಷನ್. ಈಗ ನಾರ್ಮಲ್ ಬಾಯಿ ಚರ್ಮ ಏನು ಫಂಕ್ಷನ್ ಮಾಡಬೇಕು ಅದು ಕ್ಯಾನ್ಸರ್ ಚರ್ಮ ಅದು ಮಾಡೋದಿಲ್ಲ. ಸೊ ಇಟ್ ರಿಪ್ಲೇಸಸ್ ಅ ಹೆಲ್ದಿ ನಾರ್ಮಲ್ ಫಂಕ್ಷನಿಂಗ್, ಅದನ್ನೆಲ್ಲ ಬಿಟ್ಟು ಇಟ್ ರಿಪ್ಲೇಸಸ್ ವಿತ್ ಅ ಯೂಸ್ಲೆಸ್ ಟಿಶ್ಯೂ. ಸೊ ಅದು ಎಲ್ಲದಕ್ಕೂ ತೊಂದರೆ ಮಾಡ್ತಾ ಬರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಕ್ಯಾನ್ಸರ್ ಮತ್ತು ಟ್ಯೂಮರ್ನ ಸ್ವಲ್ಪ ನಾವು ಡಿಫ್ರೆನ್ಷಿಯೇಟ್ ಮಾಡಬೇಕಾಗುತ್ತೆ. ಭಾಳಷ್ಟು ಜನ ಕ್ಯಾನ್ಸರ್ ಆ್ಯಂಡ್ ಟ್ಯೂಮರ್ ಒಂದೇ ಬ್ರೆತ್ತಲ್ಲಿ ತೊಗೊಳ್ತಾರೆ, ಬಟ್ ಇಟ್ ಈಸ್ ನಾಟ್ ದ ಸೇಮ್ ಇದು ಡಿಸೀಸ್. ಸೊ ಕ್ಯಾನ್ಸರ್ ಇಸ್ ವಿಚ್ ಸ್ಪ್ರೆಡ್ಸ್ ಫ್ರಮ್ ಒನ್ ಪಾರ್ಟ್ ಟು ದಿ ಅದರ್ ಪಾರ್ಟ್ ಆಫ್ ದ ಬಾಡಿ. ಟ್ಯೂಮರ್ ಇಟ್ ಡಸಂಟ್. ಯೆಸ್. ಈ ಒಂದು ಕ್ಯಾನ್ಸರ್ಗೆ ಏನು ಕಾಸಸ್ ಅಂತ ಹೇಳ್ತೀರಾ? ಸೊ ಗುಟ್ಕಾ, ಚೂಯಿಂಗ್ ಆ್ಯಂಡ್ ಸಿಗರೆಟ್ ಸ್ಮೋಕಿಂಗ್ ಇವೆರಡು ಮೇನ್ ಕಾಸಿಟಿವ್ ಫ್ಯಾಕ್ಟರ್ಸ್ ಫಾರ್ ಓರಲ್ ಕ್ಯಾನ್ಸರ್. ಈ ಥರ ಸಮಸ್ಯೆ ಬರುತ್ತೆ ಅಂತ ಅವ್ರಿಗೆ ನಾಲೆಜ್ ಇದ್ರೂ ಕೂಡ ಅದನ್ನ ನೆಗ್ಲೆಕ್ಟ್ ಮಾಡೋದು ಜಾಸ್ತಿ. ಈಗ ಸ್ಟಾರ್ಟಿಂಗ್ ಈ ಕ್ಯಾನ್ಸರ್ ನಮ್ಮನ್ನ ಕಾಡ್ತಾ ಇದೆ ಅಂತ ಐಡೆಂಟಿಫೈ ಮಾಡಬೇಕು ಅಂತ ಹೇಳಿದ್ರೆ ಸಿಂಪ್ಟಮ್ಸ್ ಯಾವ ಥರ ಇರುತ್ತೆ ಡಾಕ್ಟರ್? ಎಸ್ಪೆಷಲಿ ನಾನು ಫೋಕಸ್ ಮಾಡೋದು ಗುಟ್ಕಾದ ಮೇಲೆ, ಗುಟ್ಕಾ ಹ್ಯಾಬಿಟ್ ಮೇಲೆ. ಸೊ ಫಸ್ಟ್ ಸಿಂಪ್ಟಮ್ ಇಸ್ ಬಾಯಿ ಉರಿ ಬರೋದು. ಓಕೆ. ಸೊ ಖಾರ ತಿನ್ಲಿಕ್ಕೆ ಕಷ್ಟ ಆಗುತ್ತೆ, ಬಿಸಿ ತಿನ್ಲಿಕ್ಕೆ ಕಷ್ಟ ಆಗುತ್ತೆ. ಹಾಗೆ ಬರ್ತಾ ಬರ್ತಾ ಬಾಯಿ ತೆಗೆಯೋದು ಕಮ್ಮಿ ಆಗ್ತಾ ಬರುತ್ತೆ. ಬಾಯಲ್ಲಿರೋದು ನಾ ಹೇಳಿದೆ ಆಗಲೇ ನಾರ್ಮಲ್ ಸ್ಕಿನ್ ಎಲಾಸ್ಟಿಕ್ ಥರ ಇರುತ್ತೆ. ಸೊ ಅದನ್ನು ರಿಪ್ಲೇಸ್ ಮಾಡ್ತಾ ಬರುತ್ತೆ. ಅದು ರಿಪ್ಲೇಸ್ ಮಾಡಿ ದ ಎಲಾಸ್ಟಿಕ್ ಸ್ಕಿನ್ ಏನಿದೆ ಅದು ಇಟ್ ಬಿ ರಿಪ್ಲೇಸ್ಡ್ ವಿತ್ ಪ್ಲಾಸ್ಟಿಕ್ ಸ್ಕಿನ್. ಸೊ ಪ್ಲಾಸ್ಟಿಕ್ ಸ್ಕಿನ್ ಇಟ್ ವಿಲ್ ನಾಟ್ ಎಕ್ಸ್ಪ್ಯಾಂಡ್. ಸೊ ಹಾಗಾಗಿ ಬಾಯಿ ತೆಗಿಲಿಕ್ಕೆ ಕಷ್ಟ ಆಗುತ್ತೆ, ಉರಿ ಇರುತ್ತೆ. ಸೊ ದಟ್ ಈಸ್ ಫಸ್ಟ್ ಸಿಂಪ್ಟಮ್. ಹೌದು. ಆ ನಂತರ ಹೋಗ್ತಾ ಹೋಗ್ತಾ ಏನಾಗುತ್ತೆ, ವೈಟ್ ಪ್ಯಾಚ್ ಇಲ್ಲ ರೆಡ್ ಪ್ಯಾಚ್ ಹೀಗೆ ಬರ್ತಾ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಆ್ಯಂಡ್ ದೆನ್ ಕಲರ್ಗಳು ಕೂಡ ಚೇಂಜ್ ಆಗಿಬಿಡುತ್ತೆ. ಹಲ್ಲಿನ ಕಲರ್ ಸ್ಟೇನ್ಸಿಂದ ಚೇಂಜ್ ಆಗುತ್ತೆ. ಯಾವುದೇ ಒಂದು ಪ್ಯಾಚ್ ಆಗಿರ್ಬೋದು ಅಥವಾ ಅಲ್ಸರ್ ಆಗಿರ್ಬೋದು, ಅದು ಮಾಯ್ಲಿಲ್ಲ ಅಂತಂದರೆ, ಯೂಶ್ವಲಿ ನಮಗೆಲ್ರಿಗೂ ಅಲ್ಸರ್ ಆಗುತ್ತೆ, ವರ್ಷಕ್ಕೆ 2-3 ಸರಿ ಹಾಗೇ ಆಗುತ್ತೆ. ಬಟ್ ಅದು 2 ವಾರದಲ್ಲಿ ಅದು ಹೀಲ್ ಆಗುತ್ತೆ. ಕ್ಯೂರ್ ಆಗಲಿಲ್ಲ ಅಂದರೆ ಅದು ಕಾಂಪ್ಲಿಕೇಶನ್ ಜಾಸ್ತಿ. ಕ್ಯೂರ್ ಆಗಲಿಲ್ಲ ಅಂತಂದರೆ ದೆನ್ ನಾವು ವಿ ಹ್ಯಾವ್ ಟು ರೈಸ್ ದಿ ಅಲಾರಮ್. ಇದೇನೋ ಇಟ್ ಈಸ್ ನಾಟ್ ಸಿಂಪಲ್, ಸಮಥಿಂಗ್ ಡೇಂಜರಸ್. ಸೊ ಅದನ್ನು ನಾವು ಇನ್ವೆಸ್ಟಿಗೇಟ್ ಮಾಡಬೇಕಾಗುತ್ತೆ. ಸೊ ಇನಿಷಿಯಲಿ ವಾಟ್ ಎಲ್ರಿಗೂ ಮನೆಯಲ್ಲೇ ಚೆಕ್ ಮಾಡೋವಂಥದ್ದು ಏನೇನು ಅಂತಂದರೆ, ಒಂದು ಅವರು ಬಿಸಿದು ಮತ್ತು ಖಾರ ಟಾಲರೇಟ್ ಮಾಡ್ಲಿಕ್ಕೆ ಆಗ್ತಿದೆಯಾ, ಮುಂಚೆ ಹೇಗಿದ್ರು ಹಾಗೆ ಇದೆಯಾ, ಬಾಯಿ ತೆಗಿಲಿಕ್ಕೆ ಕಷ್ಟ, ಟಾಲರೇಟ್ ಮಾಡೋಕ್ಕಲ್ಲ. ಹಾಂ. ಆಮೇಲೆ ಬಾಯಿ ತೆಗಿಲಿಕ್ಕೆ ಕಷ್ಟ ಆಗ್ತಿದೆಯಾ ದಿನೇ ದಿನೇ, ಅವ್ರು ಹಾಗೆ ಇದೆಯಾ, ಆರ್ ಏನಾದರೂ ವೈಟ್ ಪ್ಯಾಚು, ಮಚ್ಚೆ ಆರ್ ರೆಡ್ ಪ್ಯಾಚ್ ಈ ಥರದ್ದು ಏನಾದ್ರು ಇದೆಯಾ. ಲಾಸ್ಟ್ಲಿ ಅಲ್ಸರ್ ಆಗ್ಬಿಟ್ಟು ಅದು ಮಾಯ್ತಾನೆ ಇಲ್ಲ. ಸೊ ಏನು ಸೇವಿಸೋದಕ್ಕೂ ಕೂಡ ಕಷ್ಟ ಆಗುತ್ತೆ. ಹೌದು. ಸೊ ಇದನ್ನೆಲ್ಲ ಮನೆಯಲ್ಲೇ ದೇ ಕ್ಯಾನ್ ಚೆಕ್ ಎವ್ರಿ ಡೇ. ಬ್ರಷ್ ಮಾಡೋಕ್ಕೂ ಮುಂಚೆ ಒಂದ್ಸರಿ ಚೆಕ್ ಮಾಡಿದ್ರೆ ದಟ್ಸ್ ಇನಫ್. ಓಕೆ. ಸೊ ನಾವು ಎಷ್ಟು ಎಚ್ಚರಿಕೆ ವಹಿಸ್ತೀವೋ ಅಷ್ಟೇ ಈ ಒಂದು ರೋಗದಿಂದ ನಾವು ಮುಕ್ತಿನ ಪಡ್ಕೊಳ್ಬೋದು ಅಥವಾ ದೂರ ಸರಿಬಹುದು. ಬಟ್ ಎಚ್ಚರಿಕೆ ವಹಿಸೋಕ್ಕಾಗಲಿಲ್ಲ, ರೋಗ ಬಂದ್ಬಿಟ್ಟಿದೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿ ನಾವು ಇದನ್ನು ಐಡೆಂಟಿಫೈ ಮಾಡಿ ಯಾವ ರೀತಿ ಟೆಸ್ಟ್ ಮಾಡಿಸ್ಕೊಳ್ಬೇಕಾಗುತ್ತೆ? ಸಿ ಕ್ಯಾನ್ಸರ್ ಈಗ ವಿ ಸೇ ಇಟ್ ಇಸ್ ಕ್ಯೂರಬಲ್. ಓರಲ್ ಕ್ಯಾನ್ಸರ್ ಕ್ಯೂರಬಲ್. ಬೇರೆ ಕ್ಯಾನ್ಸರ್ಗಿಂತ ದಿಸ್ ಇಸ್ ಡೆಫಿನೆಟ್ಲಿ ಕ್ಯೂರಬಲ್. ಬಟ್ ಏನಂತಂದರೆ ವಿ ಹ್ಯಾವ್ ಟು ಕ್ಯಾಚ್ ಇಟ್ ವೆರಿ ಅರ್ಲಿ. ಓಕೆ. ಟ್ರಿಕ್ ಅದರಲ್ಲೇ ಇರೋದು, ವಿ ಹ್ಯಾವ್ ಟು ಫೈಂಡ್ ದ ಪೇಷಂಟ್ ಇನ್ ಅ ವೆರಿ ಅರ್ಲಿ ಸ್ಟೇಜ್. ಸೊ ಅವಾಗೇನಾಗುತ್ತೆ, ನಾವು ಕೊಡೋವಂಥ ಟ್ರೀಟ್ಮೆಂಟ್ಗೆ ಅದು ರೆಸ್ಪಾಂಡ್ ಮಾಡುತ್ತೆ ಆ್ಯಂಡ್ ವಿ ಕ್ಯಾನ್ ಗೆಟ್ ಅ ಗುಡ್ ಕಂಟ್ರೋಲ್ ಆಫ್ ದ ಡಿಸೀಸ್. ಬಟ್ ಡಿಲೇ ಆಗ್ತಾ ಹೋದರೆ ನಮ್ಮ ಏನು ಟ್ರೀಟ್ಮೆಂಟಿಗೆ ನಮಗೇನು ರೆಸ್ಪಾನ್ಸ್ ಸಿಗಬೇಕು ಅದು ಕಮ್ಮಿ ಆಗ್ತಾ ಹೋಗುತ್ತೆ. ಎಕ್ಸಾಂಪಲ್ ಆಯಿತು ಅಂದರೆ ಸ್ಟೇಜ್ 1 ಅಂದರೆ ಮೇ ಬಿ 1 ಸೆಂಟಿಮೀಟರ್ ಅಲ್ಸರ್. ಅದನ್ನು ನಾವು ಆಪ್ರೇಷನ್ ಮಾಡಿ ಮತ್ತು ಅದಕ್ಕೆ ಬೇಕಾಯಿತು ಅಂತಂದರೆ ಬೇರೆ ಅಡಿಷ್ನಲ್ ಏನಾದರೂ ಟ್ರೀಟ್ಮೆಂಟ್ ಬೇಕಾದರೆ ಅದನ್ನೆಲ್ಲ ಕೊಟ್ಟು ಅದರದ್ದು ಕ್ಯೂರ್ ರೇಟ್ ಬಹಳ ಜಾಸ್ತಿ ಇದೆ, ಅಬೌಟ್ 90%. ಹೆಂಗೆ ಹೇಳ್ತೀವಿ ಅಂತಂದರೆ, ಸಪೋಸ್ ನಾನು ಇವತ್ತು 10 ಪೇಷಂಟ್ಸ್ ನಾನು ಟ್ರೀಟ್ ಮಾಡಿದೆ ವಿತ್ ಸ್ಟೇಜ್ 1 ಡಿಸೀಸ್. ಸ್ಟೇಜ್ 1 ಡಿಸೀಸ್ಗೆ ಬರೀ ಸರ್ಜರಿ ಆದರೆ ಸಾಕು. ಸೊ ಅದನ್ನು ಅಂಥವ್ರನ್ನ ನಾನು 10 ಜನ ನಾನು ಟ್ರೀಟ್ ಮಾಡಿದ್ರೆ ಇವತ್ತು, ಆಫ್ಟರ್ 5 years ಆ 10 ಜನದಲ್ಲಿ 9 ಪೀಪಲ್ ವಿಲ್ ಬಿ ಡಿಸೀಸ್ ಫ್ರೀ. ಅದರಲ್ಲಿ ಒಬ್ಬರು ರೋಗ ವಾಪಸ್ ಬಂದಿರುತ್ತೆ, ಇಲ್ಲ ವಿ ಮೇ ಲೂಸ್ ದ ಪೇಷಂಟ್.
ಮೇಂಟೈನ್, ಹೌದು ಅದು ಒಂದು ಫ್ಯಾಕ್ಟರ್. ಈಗ ಬಹಳಷ್ಟು ಜನ ಏನಾದರೂ ದೇ ಗೋ ಬ್ಯಾಕ್ ಟು ದಿ ಹ್ಯಾಬಿಟ್. ಸೇಮ್ ಹ್ಯಾಬಿಟ್ಸ್. ಈಗ ಓರಲ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಆಗಿ ಹೋಗ್ತಾರೆ, ದೇ ಮೇ ಬಿ ಫ್ರೀ ಫಾರ್ 6 ತಿಂಗಳು 8 ತಿಂಗಳು 1 ವರ್ಷ ಫ್ರೀ ಇರ್ಬೋದು. ಬಟ್ ಅಗೇನ್ ಇಫ್ ದೇ ಗೋ ಬ್ಯಾಕ್ ಟು ದ ಆ್ಯಂಡ್ ದೆನ್ ದಟ್ ಇಸ್ ವೆರಿ ಡೇಂಜರಸ್. ಕಾಂಪ್ಲಿಕೇಶನ್ ಲೆವೆಲ್ ಯಾವ ಥರ ಆಗ್ಬೋದು ಇನ್ ಕೇಸ್ ಟ್ರೀಟ್ಮೆಂಟ್ ತೆಗೆದುಕೊಳ್ಳಿಲ್ಲ ಅಂದರೆ? ನಾಲ್ಗೆ ನೆಕ್ಸ್ಟು ಫಿಕ್ಸ್ ಆಗ್ಬಿಡುತ್ತೆ, ಮಾತಾಡ್ಲಿಕ್ಕೆ ಬರಲ್ಲ, ಬಾಯಿ ಓಪನ್ ಮಾಡೋಕ್ಕೆ ಆಗಲ್ಲ. ಬಾಯಿ ಓಪನ್ ಮಾಡ್ಲಿಕ್ಕೆ ಆಗಲಿಲ್ಲ ಆಗುತ್ತೆ ಅಂದ್ರೂ ನಾಲ್ಗೆ ಫಿಕ್ಸ್ ಆಗ್ಬಿಡುತ್ತೆ, ಊಟ ಮಾಡ್ಲಿಕ್ಕೆ ನುಂಗ್ಲಿಕ್ಕೆ ಆಗಲ್ಲ, ಮಾತಾಡ್ಲಿಕ್ಕೆ ಆಗಲ್ಲ, ಆಮೇಲೆ ಬದುಕೋದೇ ಕಷ್ಟ ಆಗ್ಬಿಡುತ್ತೆ. ಸೊ ಹೀಗೆ ನೆಕ್ಸ್ಟ್ ಅದು ಬಾಯಿಂದ ಕುತ್ತಿಗೆಗೆ ಸ್ಪ್ರೆಡ್ ಆಗುತ್ತೆ. ಸೊ ಇದು ಕ್ಯಾನ್ಸರ್ ಆಗಲೇ ಹೇಳ್ದಂಗೆ ಇದು ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಸ್ಪ್ರೆಡ್ ಆಗುತ್ತೆ. ಸೊ ಬಾಯಿಂದ ಇದು ಕುತ್ತಿಗೆಗೆ ಹೋಗುತ್ತೆ, ಕುತ್ತಿಗೆಯಿಂದ ಮತ್ತೆ ಬೇರೆ ಯಾವ ಬಾಡಿ ಯಾವ ಪಾರ್ಟ್ ಹೋದ್ರೆ ಲಂಗ್ಸ್ ಆಗು ಬೋನ್ಸ್ ಸ್ಪ್ರೆಡ್ ಆಗ್ಬೋದು. ಇನ್ನೊಂದು ಕ್ವೆಶನ್ ಅಂತ ಹೇಳಿದ್ರೆ, ಈಗ ಮೌತ್ ಅಲ್ಸರ್ ಅಥವಾ ಒಂದು ಓರಲ್ ಕ್ಯಾನ್ಸರ್ ಇಂದ ಬಳಲ್ತಾ ಇರೋರು ಏನಾದರೂ ಇನ್ನೂ ಕಾಂಪ್ಲಿಕೇಶನ್ ಲೆವೆಲ್ ರೀಚ್ ಆಗಿಲ್ಲ, ಅವರು ಸೇವಿಸಿದಂಥ ಆಹಾರನ ಶೇರ್ ಮಾಡ್ಕೊಂಡ್ರೆ ಇನ್ನೊಬ್ರಿಗೆ ಸ್ಪ್ರೆಡ್ ಆಗುವಂಥ ಚಾನ್ಸಸ್ ಇರುತ್ತೆ? ಇದು ಈ ಥರ ಸ್ಪ್ರೆಡ್ ಆಗೋದೇ ಇಲ್ಲ. ಇದು ಓನ್ಲಿ ಒನ್ ರೀಸನ್, ನಿಮ್ಮ ಹ್ಯಾಬಿಟ್ಸಿಂದ ಬರುವಂಥದ್ದು. ಇದು ಇಟ್ ಇಸ್ ನಾಟ್ ಜೆನೆಟಿಕ್ ಆರ್ ಇಟ್ ಇಸ್ ನಾಟ್ ಹೀಗೆ ಕಮ್ಯುನಿಟಿಯಲ್ಲಿ ಸ್ಪ್ರೆಡ್ ಆಗುವಂಥದ್ದೇನಲ್ಲ ಇದು. ಆ್ಯಂಡ್ ಇಟ್ ಈಸ್ ಕ್ರಾನಿಕ್. ಇದು ಬರಬೇಕು ಅಂದರೆ ಬಹಳಷ್ಟು ಟೈಮ್ ಬೇಕು. ಸೊ ಈಗ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕಂತ ಹೇಳಿದ್ರೆ ಕೆಲವು ಸಲ ಸರ್ಜರಿ ಅಂತ ಹೋದಾಗ ಕೆಲವರು ಭಯಪಡ್ತಾರೆ. ಯಾವ ಒಂದು ರೀತಿಯ ಟ್ರೀಟ್ಮೆಂಟ್ ಇರುತ್ತೆ? ಅದನ್ನೇ ನಾವು ಫೈಟ್ ಮಾಡಬೇಕಾಗಿದೆ ಬೈ ಅವೇರ್ನೆಸ್. ಓರಲ್ ಕ್ಯಾನ್ಸರಲ್ಲಿ ಭಾಳಷ್ಟು ಜನ ಈವನ್ ದೋ ವಿ ಫೈಂಡ್ ದೆಮ್ ಇನ್ ಅ ಅರ್ಲಿ ಸ್ಟೇಜ್, ಅವ್ರೇನು ಮಾಡ್ತಾರೆ, ಬಿಕಾಸ್ ಆಪ್ರೇಷನ್ ಮಾಡಿಸ್ಕೊಂಡು ಇದು ಮುಖ ಹಾಳಾಗೋಗುತ್ತೆ, ಶೇಪ್ ಹಾಳಾಗೋಗುತ್ತೆ, ಅಥವಾ ನಾಲ್ಗೆ ಆಪ್ರೇಷನ್ ಮಾಡಿದ್ರೆ ಮಾತಾಡ್ಲಿಕ್ಕೆ, ಈ ಥರ ಒಂದು ಫಿಯರಿಂದ ಅವ್ರು ಆಪ್ರೇಷನ್ ತೊಗೊಳ್ಲಿಕ್ಕೆ ಹೋಗಲ್ಲ. ಸೊ ಏನಾಗುತ್ತೆ ಅಂತಂದರೆ ದೇ ಐದರ್ ಡಿಲೇ ದಿ ಟ್ರೀಟ್ಮೆಂಟ್, ಇಲ್ಲ ಅಂದರೆ ಅವರು ಆಲ್ಟರ್ನೇಟ್ ಟ್ರೀಟ್ಮೆಂಟ್ ಹೋಗ್ಬಿಡ್ತಾರೆ. ಸೊ ಓರಲ್ ಕ್ಯಾನ್ಸರ್ ಆಲ್ವೇಸ್ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಇಸ್ ಆಪ್ರೇಷನ್, ಸರ್ಜರಿ. ಸೆಕೆಂಡ್ ಲೈನ್ ಅಂದರೆ ಅಡಿಷ್ನಲ್ ಟ್ರೀಟ್ಮೆಂಟು ಒಂದು ಸರಿ ಬೇಕಾಗ್ಬೋದು. ಯಾಕೆ ಸ್ಟೇಜ್ 3 ಸ್ಟೇಜ್ 4 ಡಿಸೀಸಸಲ್ಲಿ ನಮಗೆ ರೇಡಿಯೇಷನ್ ಬೇಕಾಗ್ಬೋದು, ರೇಡಿಯೋಥೆರಪಿ ಬೇಕಾಗ್ಬೋದು, ಇಲ್ಲ ಕೀಮೋಥೆರಪಿ ಬೇಕಾಗ್ಬೋದು, ಎರಡೂ ಬೇಕಾಗ್ಬೋದು. ಸೊ ಬಟ್ ಅರ್ಲಿ ಲೀಷನ್ಸ್ಗೆ ಅಂದರೆ ಅರ್ಲಿ ಸ್ಟೇಜಸ್ಗೆ ಆಪ್ರೇಷನ್ ಒಂದಾದರೆ ಸಾಕು. ಸೊ ಅದನ್ನು ಕೆಲವೊಬ್ರು ಏನು ಮಾಡ್ತಾರೆ, ನೋ ವೈ ಟು ಗೆಟ್ ಆಪ್ರೇಟೆಡ್, they go for other options. So maybe they'll end up getting chemotherapy or radiation. So aga it is not the right treatment. So ಇದಕ್ಕೆ ಆಲ್ವೇಸ್ ಸರ್ಜರಿನೇ ಬೇಕು. ಸೊ ಈ ಒಂದು ಇದರಲ್ಲಿ ವಿ ಮಿಸ್ ಔಟ್ potential patients who can be cured. So it is their fault again. They end up getting wrong treatment or delayed treatment. ಆಮೇಲೆ ಡಿಸೀಸ್ ದೊಡ್ಡದಾಗುತ್ತೆ, ದೆನ್ ವಿ ಆರ್ ಹೆಲ್ಪ್ಲೆಸ್. ಸೊ ಹಾಗಿದ್ರೆ ಇನ್ ಟೈಮ್ ಟ್ರೀಟ್ಮೆಂಟ್ ತೆಗೆದುಕೊಳ್ಬೇಕು. ಇನ್ ಟೈಮ್ ಟ್ರೀಟ್ಮೆಂಟ್ ತಗೊಂಡ್ರೆ ಯಾವ ರೀತಿ ಉಪಯೋಗ ಆಗುತ್ತೆ, ಹಾಗೆ ಯಾವ ರೀತಿ ಇಲ್ಲ ಟ್ರೀಟ್ಮೆಂಟ್ ಇದೆ, ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಷನ್ ತಿಳಿಸ್ಕೊಡಿ ಡಾಕ್ಟರ್ ಒಂದು ವಿರಾಮದ ಬಳಿಕ. ಸೊ ವೀಕ್ಷಕರೇ, ನಿಮಗೋಸ್ಕರ ಇನ್ನಷ್ಟು ಮಾಹಿತಿ ಕೊಡ್ತೀನಿ ಈ ಓರಲ್ ಕ್ಯಾನ್ಸರ್ ಬಗ್ಗೆ. ಅದಕ್ಕೂ ಮುನ್ನ ಪುಟ್ಟದೊಂದು ವಿರಾಮ.